ಬಗ್ಗೆ ಒಂದು ಭಯನೂ ಇರಬೇಕು ಅಂತ ಅನಿಸ್ತಾ ಇದೆ. ನಾವು ತುಂಬ ಅನಗತ್ಯವಾಗಿ ತುಂಬ ಹೃದಯ ವೈಶಾಲ್ಯ ತೋರಿಸ್ತಾ ಇದ್ದೀವಿ ಅನಿಸ್ತಾ ಇದೆ. ನಾವು ತುಂಬ ಗೌರವ ಕೊಡಬೇಕು, ಸ್ವಾಭಿಮಾನಿಗಳಾಗಿ ಬದುಕಬೇಕು ಅನಿಸ್ತಾ ಇದೆ. ಅದೇ ಈ ಚಂದ್ರಚೂಡ್ ಅನ್ನೋ ಹೆಸರಿಗೆ ನಿಮ್ಮ ಜೊತೆ ಇದ್ದಾಗ ಬರೆದ್ಬಿಟ್ಟು 74 ಕೇಸ್ ಇದೆ. ನನ್ನ ಹೆಸರೇ ಅಲ್ಲ ಅದು ಪೆನ್ ನೇಮ್ ಇಟ್ಕೊಂಡಿದ್ದು. ಅದಾದಮೇಲೆ ಚಕ್ರವರ್ತಿ ನನ್ನ ಸರ್ನೇಮು. ನಾನು ಹುಡುಕ್ತಾ ಇದ್ದೆ, ಇದು ಯಾಕೋ ಸರಿ ಹೋಗ್ತಾ ಇಲ್ಲ. ಈ ನನ್ನ ಅರ್ಧ ಜೀವನ ಹೆಸರಿಟ್ಕೊಂಡು ನಾನು ಪೊಲೀಸ್ ಸ್ಟೇಷನ್ನು, ಕೋರ್ಟು ಹಿಂಗೆ ಅಲ್ದಿದ್ದೀನಿ, ನಿಮಗೂ ಚೆನ್ನಾಗಿ ಗೊತ್ತಿರುತ್ತೆ. ಕೊನೆಗೆ ಎಲ್ಲ ವಿಚಾರ ಮಾಡಿದಾಗ ನನ್ನ ತಾಯಿಯವರು ಒಂದು ಮಾತು ಹೇಳಿದ್ರು, ನನ್ನ ತಂದೆಯವರು, ನೋಡಪ್ಪ ನಿನಗೆ ಹುಟ್ಟದೊಂದು ಹೆಸರಿದೆ, ಇದನ್ನು ಬಿಟ್ಬಿಟ್ಟಿದೆಯಾ, ಮತ್ತು ಹುಟ್ಟು ಹೆಸರನ್ನ ಹುಡ್ದವ್ರನ್ನ ಮರಿಬಾರ್ದು ಅಂತ. ಸೊ ಹಾಗಾಗಿ ವಾಪಸ್ ಅಲ್ಲಿಗೆ ಬಂದಿದ್ದೀನಿ. ನಿಮ್ಮೇಲೂ ಹಣೆ ಹಾಕಿದ್ನಲ್ಲ, ಬದಲಾಯಿಸಲ್ಲ ಅಂತ. ಸೊ ಅಲ್ಲಿಗೆ ಇದೆ. ದೇವ ನನ್ನ ಹುಟ್ಟು ಹೆಸರು, ಚಕ್ರವರ್ತಿ ನನ್ನ ಸರ್ನೇಮು, ದೇವ ಚಕ್ರವರ್ತಿ ಇದೆ. ಬೇಕಾದ್ರೆ ಆಧಾರ್ ಕಾರ್ಡ್ ನಿಮ್ಗೆ ತೋರಿಸ್ತೀನಿ. ಜಾವ ಅಂದರೆ ವೇಗ, ವೇಗ ಅಂದರೆ ನಮ್ಮ ರಾಜವರ್ಧನ್. ನನಗೆ ಏನನ್ಸುತ್ತೆ ಅಂತಂದರೆ ಜಾವ ನಿಮಗೆ ಈ ಹಂತದಲ್ಲಿ ಏನು ಹೇಳ್ಬೋದು ಅಂತಂದರೆ, ಚಿತ್ರರಂಗದಲ್ಲೇ ನಡೆದಂಥ ಒಂದು ಘಟನೆ, 80ರ ದಶಕದಲ್ಲಿ ಮಿಡ್ 80ಸಲ್ಲಿ ನಡೆದಂಥ ಒಂದು ಘಟನೆಯನ್ನು ಅದು ಇವತ್ತಿನ ಕಾಲಕ್ಕೆ ಅದೇನೋ ರಿಫ್ಲೆಕ್ಷನ್ ಆಗ್ತಾ ಇದೆ ಅನ್ನೋದನ್ನು ಇಟ್ಕೊಂಡು ಒಂದು ಹುಡುಗನ ಕಥೆಯನ್ನು ಹೇಳಕೊಟ್ಟಿದ್ದೀವಿ. ಆ್ಯಕ್ಷನ್ ಬೇಸ್ಡ್ ಸಿನಿಮಾ. ಆದರೆ ನೀವು ಕನ್ನಡದ ಹಾಡು ಹೇಳು ಅಂತ ಕೂಗದಲ್ಲೇ ಇನ್ನು ಬೇರೆ ಯಾವ ಭಾಷೆ ಹಾಡು ಹೇಳು ಅಂತ ಕೇಳೋಕ್ಕಾಗುತ್ತೆ? ಟಿಕೆಟ್ ಹರಿದಿರೋದಿಲ್ಲಿ, ಕಾರ್ಯಕ್ರಮ ಆಗ್ತಿರೋದಿಲ್ಲಿ, ಕನ್ನಡ ನಾಡಲ್ಲಿ ಕಾರ್ಯಕ್ರಮ ನಡೆಯುವ ಕನ್ನಡದ ಹಾಡಪ್ಪ ಅಂತ ಹೇಳಬೇಕು. ಇದು ದುರಹಂಕಾರ ಅಲ್ಲ, ಒಂದು ಸಡಿಸಮ್. ಇದು ಅವ್ರಿಗಿರ್ತಕ್ಕಂಥ ಮೈಂಡ್ ಕೊಲೆಸ್ಟ್ರಾಲ್. ಇದು ಈ ಥರದವ್ರನ್ನ ಕ್ಷಮೆ ಅನ್ನೋ ಮಾತೇ ಇಲ್ಲ. ಚೇಂಬರ್ನವರು ಬ್ಯಾನ್ ಅಂತ ಹೇಳೋಕ್ಕಾಗಲ್ಲ ಕಾರಣಾತ್ಮಕವಾಗಿ. ಹಾಗಾಗಿ ಅಸಹಕಾರ ಅಂತ ಹೇಳಿದರೆ ಕೆಲವು ನಿರ್ಮಾಪಕರು ನಮ್ಮ ಸಿನಿಮಾಗಳು ಹಾಡ್ಸಲ್ಲ ಅನಿವಾರ್ಯ ಅಲ್ಲ, ಯಾರು ಇಲ್ಲಿ ಕ್ಷಮೆಗೆ ಅರ್ಹವಾದಂಥ ವಿಷಯ ಅಲ್ಲ. ಸರ್, ಈಗ ನಿನ್ನೆ ಮೀಟಿಂಗ್ ಆಗಬೇಕಿದ್ರೆ ಫಿಲಂ ಚೇಂಬರ್ ಕಡೆಯಿಂದ ಬಂದಿರುವಂಥದ್ದು ಕ್ಷಮೆ ಯಾಚಿಸಿದ್ರೆ ಮುಂದೆ ನೋಡೋಣ ಅನ್ನೋದು ಮಾತು ಬಂದಿದೆ. ಸೊ ಹಂಗಿದ್ರೆ ಈಗ ಕ್ಷಮೆ ಯಾಚಿಸಾಗಿದೆ, ಮುಂದೆ ಅವ್ರನ್ನ ಹಾಡ್ಸೋದ, ಇಂಥ ಒಂದು ಚರ್ಚೆಗಳು ನಡೀತಾ ಇದೆ. ಇದು ಈ ಸಿನಿಮಾ ಲೆಕ್ಕ ದೊಡ್ಡದು. ಇಲ್ಲಿಂದ ಕೇರಳದವ್ರು ಬಂದಿದ್ದು ಸಿನಿಮಾ ಮಾಡ್ತಾರೆ, ತಮಿಳ್ನವ್ರು ಸಿನಿಮಾ ಮಾಡ್ತಾರೆ, ಕನ್ನಡದವರೇ ಸಿನಿಮಾ ಮಾಡ್ತಾರೆ. ಒಂದು ಲೆಕ್ಕಕ್ಕೆ ಅನಿಸುತ್ತೆ ಇದು ನಿರ್ದೇಶಕರು, ನಿರ್ಮಾಪಕರುಗಳು, ಸಂಗೀತ ನಿರ್ದೇಶಕರಿಗೆ ಬಿಟ್ಟಂಥ ವಿಚಾರ ಅಂತ. ಆದರೆ ನಾನು ಹೇಳ್ತೀನಿ, ಇದು ನಾಡಿಗೆ ಬಿಟ್ಟಂಥ ವಿಚಾರ. ಆದ್ದರಿಂದ ನಾಡಿನ ಜನರ ಪಲ್ಸ್ ಏನು ಹೇಳುತ್ತೆ, ಅವ್ರ ನಾಡಿ ಮಿಡಿತ ಏನು ಹೇಳುತ್ತೆ ಅಂದರೆ ಈ ಥರದವ್ರ ಅವಶ್ಯಕತೆ ಇಲ್ಲ ಅಂತ. ಚೇಂಬರ್ನವರು ನಾನು ಈ ಮುಖಾಂತರ ಏನು ಕೇಳ್ಕೊತಾ ಇದ್ದೀನಿ ಅಥವಾ ಏನು ಹೇಳ್ತಾ ಇದ್ದೀನಿ, ಅವರೆಲ್ಲ ಹಿರಿಯರಿದ್ದಾರೆ ಅಂದರೆ ನಮಗೆ ವಿಶಾಲ ಹೃದಯದವರು ಅಂತ ಹೇಳ್ತಾರೆ ಕನ್ನಡ ನಾಡಿನ ಜನರ ಬಗ್ಗೆ. ನಾವು ಸ್ವಲ್ಪ ದಿನ ವಿಶಾಲ ಹೃದಯನ ಕಡಿಮೆ ಮಾಡ್ಕೋಬೇಕಾಗತ್ತೆ, ಕಠಿಣ ಹೃದಯ ಆಗಬೇಕಾಗುತ್ತೆ. ಈ ಥರದವ್ರಿಗೆ ಸರಿಯಾದ ಒಂದು ಪಾಠ ಕಲಿಸ್ತೇ ಹೋದರೆ ಚೇಂಬರ್ ಇರಲಿ, ನನ್ನ ಪ್ರಕಾರ ಹೋಮ್ ಮಿನಿಸ್ಟರ್ ಕೇಸ್ ತೊಗೋಬೇಕಾಗಿತ್ತು, ಇದನ್ನು ಸುಮೋಟೋ ಕೇಸ್ ಮಾಡಬೇಕಾಗಿತ್ತು, ಸರ್ಕಾರನೇ ಮುಂದುವರಿಬೇಕಾಗಿತ್ತು. ಯಾಕಂದರೆ ಆ ವಿಡಿಯೋಗಳು ನೋಡಿದ್ರೆ ಎಂಥವ್ರ ರಕ್ತನೂ ಕುದಿಯುತ್ತೆ. ಬಂದಿದ್ದು ಸಂಗೀತದ ಕಾರ್ಯಕ್ರಮಕ್ಕೆ, ಹಾಡಬೇಕು, ಹೋಗಬೇಕು. ಪುಕ್ಸಟ್ಟೆ ಬಂದಿಲ್ವಲ್ಲ, ಹಣ ಇಸ್ಕೊತಾನೆ ಬಂದಿರ್ತಾರೆ. ಇಲ್ಲಿ ನಮ್ಮ ಜನ ಟಿಕೆಟ್ ಹರಿದಿರ್ತಾರೆ ತಾನೆ, ಪ್ರಾಯೋಜಕರು ಬಂದಿರ್ತಾರೆ ತಾನೆ, ಸ್ಪಾನ್ಸರ್ಸ್ ಕೊಟ್ಟಿರ್ತಾರೆ ತಾನೆ. ಸ್ಟೇಜ್ ಯಾರ್ದು? ಇದು ಕರ್ನಾಟಕದಲ್ಲಿ ಕನ್ನಡಿಗ ಸಾರ್ವಭೌಮ. ಕನ್ನಡದ ಕೆಳಗಡೆ, ಆಳದ ಮರದ ಕೆಳಗಡೆ ನಾವಿರೋದು ಎಲ್ಲರೂ. ನನಗಿಂತ, ನಿಮಗಿಂತ, ಎಲ್ಲರಿಗಿಂತ ಕರ್ನಾಟಕ ದೊಡ್ಡದು, ಕನ್ನಡ ನಾಡು ದೊಡ್ಡದು. ಅದಕ್ಕೆ ಅವಮಾನ ಆದರೆ, ಆ ಭಾಷೆಗೆ ಅವಮಾನ ಆದರೆ ಯಾವನು ಬೇಕಾಗಿಲ್ಲ ನಮಗೆ, ಯಾರ ಅಗತ್ಯವೂ ನಮಗೆ. ಸರ್, ಈ ಇಶ್ಯೂ ಆದಮೇಲೆ ಸುದೀಪ್ ಸರ್ಗೆ ಒಂದು ಸಾಂಗ್ಸನ್ನು ಹಾಡಿದ್ದಾರೆ, ಸೋನಿಗೆ ಹಾಡನ್ನು ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿ ಒಂದು ಈ ಥರದ ಯಾವ ಘಟನೆಗಳು ನಡೆದಿಲ್ಲ. ನಿಮಗೆ ನಮ್ಮ ಅಣ್ಣನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಿಂದಿ ರಾಷ್ಟ್ರ ಭಾಷೆ ಎಂದಾಗ ಅವ್ರು ಯಾವ ಥರ ವರ್ತಿಸಿದ್ದಾರೆ, ಕನ್ನಡ ನಾಡು ನುಡಿ ಎಂದಾಗ ಈ ಥರದ್ದು ಯಾವುದೂ ನಡೆದಿಲ್ಲ. ಅಲ್ಲ, ಹಿಂದೆ ಹಾಡಿರ್ಬೋದು ಅವರು. ಅಂದರೆ ಅದು ತುಂಬ ವರ್ಷಗಳ ಹಿಂದೆ ಎಲ್ಲರ ಹೀರೋಗಳಿಗೂ ಹಾಡಿದ್ದಾರೆ. ನಿಗಮ್ ಇಲ್ಲ ಅಂತ ಹೇಳ್ತಾರೆ, ಅಂತ ಹಾಡಿದ್ದಾನೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಅವ್ರು ಅಶ್ವಥ್ ಅವ್ರು ಕೇಳ್ತಿರೋ ಥರದ್ದೇನೂ ನಡೆದಿಲ್ಲ. ಸರ್, ಇವಾಗ ಅವರು ಸಾರಿ ಅನ್ನೋದನ್ನ ತುಂಬಾ ನೋಡಿ, ನಿನ್ನೆ ಬ್ಯಾನ್ ಅಂತ ಹೇಳಿದ್ಮೇಲೆ ಸಾರಿ ಕೇಳಿದ್ರು, ಬೇಕೋ ಬೇಡೋ ಅನ್ನೋ ತರ ಒಂದಿಷ್ಟು ಸುದೀರ್ಘವಾಗಿ ಬರೆದು, ಅಂದ್ರೆ ಅವ್ರಿಗೆ ಎಲ್ಲಿ ಅವಕಾಶ ತಪ್ಪುತ್ತೆ ಅನ್ನೋದಕ್ಕೋಸ್ಕರ ಕೇಳಿದ್ರು ಅನ್ನೋ ತರ. ಅಲ್ಲ, ನನಗೇನು ಅನಿಸುತ್ತೆ ಅಂದರೆ, ಒಬ್ಬ ಹೆಸರು ಯಾವ ರಾಜ್ಯದಲ್ಲಿ, ಬೈಕ್ ಹೆಸರುಗಳು ಯಾಕೆ ಬಂತು, ಅದರ ಗ್ಯಾಂಗ್ಗಳೆಲ್ಲ ಹೇಗಿದೆ, ಅದು ಏನೇನು ನಡೆಯುತ್ತೆ ಅಂತ ಒಂದು ವಿಸ್ಮಯವಾದ ಲೋಕವನ್ನು, ಒಂದು ವಿಲಕ್ಷಣವಾದ ಲೋಕವನ್ನು, ಒಂದು ಹ್ಯುಮ್ಯಾನಿಟಿ ಬೇಸ್ಡ್ ಆದ ಕಥೆ ಮೇಲೆ ಹೇಳಕೊಡ್ತೇವೆ. ಸರ್, ನೀವು ಬೇಸಿಕಲಿ ಕ್ರೈಮ್ ರಿಪೋರ್ಟರು. ಸೊ ಈ ಸಿನಿಮಾನ ಯಾವ ರೀತಿ ನರೇಟ್ ಮಾಡಬೇಕಂತ ಅಂದರೆ, ಇಡೀ ಸಿನಿಮಾನ ಬರೀ ಕ್ರೈಮ್ ಜಾಸ್ತಿ ತೋರಿಸ್ಬೇಕು ಅಂತ ಇದ್ರೆ ಅಥವಾ ಅದರಲ್ಲಿ ಒಂದು ಮೆಸೇಜ್ ಕೊಡಬೇಕು ಅಂತ ಏನು? ಇಲ್ಲ, ಇವತ್ತೇನಾಗಿದೆ ಸಿನಿಮಾ ರಂಗದಲ್ಲಿ ಅಂತಂದರೆ 2671 ಲೀಟ್ರ್ ಇದ್ರೇ ಸಿನಿಮಾ ರಕ್ತ ಇದ್ದರೆ ಅಷ್ಟು ರಕ್ತ ಬರುತ್ತೆ. ಅಂದರೆ ಇದು ವೈಲೆನ್ಸ್ನ ವಿಜೃಂಭಿಸುವಂಥ ಸಿನಿಮಾ ಅಲ್ಲ, ಎಲ್ಲ ಕ್ರೈಮ್ ಒಳಗಡೆ ಒಂದು ಮಾನವೀಯತೆಯನ್ನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.